ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ರಚನಾ ಸವಿರುಚಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇದ್ಕಿದ್ದು ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು, ಹಾಗೆ ಅಷ್ಟೇ ಸಿಂಪಲ್ಲಾಗಿ ಕೂಡ ಮಾಡ್ಬೋದು. ಹಾಗೆ ಅವರೆಕಾಳು ಅಂದರೆ ನಮ್ಮ ಸೌತ್ ಕರ್ನಾಟಕದಲ್ಲಿ ಒಂದು ರಾಜಮರ್ಯಾದೆನೇ ಇದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ತುಮಕೂರು ಕಡೆ ಅಂತೂ ಅವರೆಕಾಳು ತುಂಬ ಅಂದ್ರೆ ತುಂಬ ಫೇಮಸ್ಸು. ಈ ಸೀಸನಲ್ಲಿ ಅವರೆಕಾಳು ಇಲ್ಲದೆ ಯಾರ ಮನೆಯಲ್ಲೂ ಅಡುಗೆ ಆಗೋದಿಲ್ಲ. ಉಪ್ಸಾರು, ಬಸ್ಸಾರು, ಮಸಾಲೆ ಸಾರು, ಇಕ್ಕಿದ ಬೇಳೆ ಸಾರು, ಚಿಕನ್, ಮಟನ್ ಸಾಂಬಾರಿಗೂ ಕೂಡ ಕಾಳು ತುಕ್ಬಿಟ್ಟು ಹಾಕ್ತೀವಿ. ಹಾಗೆ ಎಲ್ಲ ಬ್ರೇಕ್ಫಾಸ್ಟಲ್ಲೂ ಅವರೆಕಾಳು ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಬೆಂಗಳೂರು ಕಡೆಯೂ ಎಲ್ಲ ಹಾಗೆ ಮಾಡ್ತಾರೆ. ಹಾಗಿದ್ದರೆ ಇದು ನಮ್ಮ ತುಮಕೂರು ಕಡೆ ಇದ್ಕಿದ ಬೇಳೆ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 2 ಇಂಚಷ್ಟು ಶುಂಠಿ, ಹಾಗೆ ಒಂದು ದಪ್ಪ ಬೆಳ್ಳುಳ್ಳಿ ಗೆಡ್ಡೆ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಚಕ್ಕೆ ಲವಂಗನ ನೋಡಿ ಇಲ್ಲಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ಅಂತಂತಂದರೆ ತೊಂದರೆನೇ ಇಲ್ಲ. ಸ್ವಲ್ಪ ಒಂದು 2 ಇಂಚಷ್ಟು ಚಕ್ಕೆ, ಒಂದು 4ರಿಂದ 5 ಲವಂಗ ಹಾಕ್ಕೊಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ, ಇವಾಗ ಗ್ರೈಂಡ್ ಆಗಿದೆ. ಇದು ಹಸಿ ಖಾರನ ಇಷ್ಟು ನಾವು ಒಂದ್ಸಲಿ ರುಬ್ಕೊಂಬರ್ಬೇಕಾಗುತ್ತೆ. ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಟ್ಕೊಂಡು ಮತ್ತೆ ನಾನಿಲ್ಲಿ ಮಸಾಲೆ ರುಬ್ಕೊತಾ ಇದ್ದೀನಿ. ತೋರಿಸ್ಕೊಡ್ತೀನಿ ಆ ಮಸಾಲೆ ಏನೇನು ಹಾಕ್ಕೊಬೇಕೋ ಆ ಮಸಾಲೆಗೆ ಅಂತಲೂ ನಾನಿಲ್ಲಿ ತೋರಿಸ್ತೀನಿ. ನೋಡಿ, ಒಂದು ಬಟ್ಲಷ್ಟು ತೆಂಗಿನ ತುರಿ, ಫ್ರೆಶ್ಶಾಗಿ ತುರಿದಿರೋ ಅಂತಹ ತೆಂಗಿನ ತುರಿ, ಒಂದು ನಾಟಿ ಟೊಮೆಟೊ ಹಾಕ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾಟಿ ಟೊಮೆಟೊನ. ಹಾಗೆ 1 ಸ್ಪೂನು ಗಸಗಸೆ ಹಾಕ್ಕೊಬೇಕು. ಮತ್ತು ಸ್ವಲ್ಪ ಕಡಲೆ ಕೂಡ ಹಾಕ್ಕೊಬೇಕು. ಕಡಲೆ ಯಾಕೆ ಅಂತಂತಂದರೆ ಸ್ವಲ್ಪ ಸಾರು ಗಟ್ಟಿ ಬರಲಿ ಅಂತ ಹೇಳಿ ಕಡಲೆ ಕೂಡ ಸ್ವಲ್ಪ ಹಾಕ್ಕೊಬೇಕು. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಗಟ್ಟಿ ಬರುತ್ತೆ. ಆದಷ್ಟು ಈ ಸಾಂಬಾರು ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಧನಿಯಾ ಮತ್ತು ಮೆಣಸಿನ್ಕಾಯಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಪುಡಿ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ನಾನಿಲ್ಲಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ 2 ಮಿಕ್ಸ್ ಇಲ್ಲ ಅಂತಂದರೆ ಸಪ್ರೇಟ್ ಕೂಡ ಹಾಕ್ಕೊಬೋದು. ಇಲ್ಲ ಧನಿಯಾ ಪುಡಿ ಇಲ್ಲ, ಮೆಣಸಿನ ಪುಡಿ ಇಲ್ಲ ಅಂತಂದರೆ ಸಾಂಬಾರು ಪೌಡರ್ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಆದರೆ ಆದಷ್ಟು ಧನಿಯಾ ಪುಡಿ, ಮೆಣಸಿನ ಪುಡಿ ಹಾಕ್ಕೊಂಡು ನೋಡಿ ಸಾರು ನಿಮಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಒಂದು ಚೆನ್ನಾಗಿ ರುಬ್ಕೊಂಬರ್ಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ನಾನು ದಪ್ಪ ತಳ ಇರೋ ಅಂಥದ್ದು, ನೀವು ಪಾತ್ರೆ ಆದರೂ ಸರಿ, ಇಲ್ಲ ಮಣ್ಣಿಂದು ಮಡಿಕೆ ಆದರೂ ಸರಿ ಇಟ್ಕೊಬೋದು. ನಾನು ಆದಷ್ಟು ಮಣ್ಣಿನ ಮಡಿಕೆನಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸಣ್ಣ ಉರಿ ಇಟ್ಕೊಂಡು ಗ್ಯಾಸ್ ಮೇಲೇ ನೋಡಿ, ಇಲ್ಲೊಂದು ಮಣ್ಣಿನ ಮಡಿಕೆ ಇಟ್ಕೊಂಡಿದ್ದೀನಿ. ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಹಸಿ ಖಾರ, ಫಸ್ಟು ನಾವು ರುಬ್ಬಿದ್ವಲ್ಲ ಹಸಿ ಖಾರನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಬೇಕು. ಅರಿಶಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಹಸಿ ವಾಸನೆ ಹೋದ್ಮೇಲೆ ಆದಷ್ಟು ನೀರೆಲ್ಲ ಇಂಗದ ಮೇಲೆ ಇಲ್ಲಿ ಸ್ವಲ್ಪ ನಾನು ಕಾಳು ಎತ್ಕೊಂಡಿದ್ದೀನಿ. ಅವರೆಕಾಳನ್ನ ಎತ್ಕಿರೋ ಅಂತಹ ಅವರೆಕಾಳನ್ನು ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಅವರೆಕಾಳನ್ನ ಆದಷ್ಟು ನೋಡಿ ಫ್ರೆಂಡ್ಸ್, ಹಸ್ರುದು ಇರಬೇಕು, ಬಿಳಿ ಅವರೆಕಾಳು, ಬಲ್ತಿರೋ ಅವರೆಕಾಳು ಮತ್ತು ಎಳೆ ಅವರೆಕಾಳು 2 ಇದ್ರೇ ಸಾಂಬಾರು ಚೆನ್ನಾಗಾಗೋದು. 2 ಕ್ವಾಂಟಿಟಿ 50-50 ಇರಬೇಕು, ಆವಾಗಲೇ ಚೆನ್ನಾಗಾಗೋದು. ಎಳೆದೆಲ್ಲ ತೆಗೆದಿಟ್ಬಿಟ್ಟು ಬರೀ ಕೆಲವರು ಬಿಳಿ ಕಾಳಲ್ಲಿ ಮಾಡ್ತಾರೆ, ಆವಾಗ ಸಾರು ಅಷ್ಟು ಟೇಸ್ಟಿ ಆಗೋಲ್ಲ. ಈ ರೀತಿ ಇದ್ರೇ ಸಾಂಬಾರು ತುಂಬ ಟೇಸ್ಟಿಯಾಗುತ್ತೆ. ನೋಡಿ, ನಂದು ಆಲ್ಮೋಸ್ಟ್ 2 ಮಿಕ್ಸ್ ಇದೆ. ನಿಮಗೆ ಗೊತ್ತಾಗ್ತಾ ಇದೆ 50-50 ಕ್ವಾಂಟಿಟಿ ಇದೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಮೊದಲಿಗೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಕಾಳಿಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಹಾಕ್ಕೊಬಾರ್ದು. ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಒಂದು 5ರಿಂದ 8 ನಿಮಿಷದ ಕಾಲ ನೀವು ಫ್ರೈ ಮಾಡ್ಕೊಬೇಕು.
ಈ ಫ್ರೈನಲ್ಲೇ ನಮಗೆ ಸಾಂಬಾರು ಚೆನ್ನಾಗಾಗೋದು. ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ ಇವಾಗ ಗೊತ್ತಾಗ್ತಾ ಇದೆ ನಿಮಗೆ, ನಾನು ಆವಾಗಲೇ ಹಾಕಿದಾಗಲೂ ಇವಾಗಲೂ ನನ್ನ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಈ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಸೈಡಲ್ಲಿ, ಆವಾಗ ಕಾಳು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಅದನ್ನು ಪಕ್ಕದಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ತೆಂಗಿನಕಾಯಿ ಖಾರ ರುಬ್ಬಿದ್ವಿ, ಆ ಖಾರನ ಹಾಕ್ಕೊಬೇಕಾಗುತ್ತೆ ಇದಕ್ಕೆ. ನೋಡಿ ತೆಂಗಿನಕಾಯಿ ತೆಂಗಿನಕಾಯಿ, ಟೊಮೆಟೊ ಮತ್ತು ಸಾಂಬಾರ್ ಪೌಡರು, ಧನಿಯಾ ಪೌಡರ್ ಏನು ಹಾಕ್ಕೊಂಡಿರ್ತೀರೋ ಆ ಖಾರನ ಇದಕ್ಕೆ ಬಗ್ಗಿಸ್ಕೊಂಡು, ಆದಷ್ಟು ಫ್ರೆಂಡ್ಸ್ ನಾನು ಹೇಳ್ತಾ ಇರ್ತೀನಿ, ನಾವು ಸಾಂಬಾರು ಮಾಡೋಕ್ಕೆ ಹೋದರೆ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡ್ಬಿಟ್ರೆ ನಮ್ಗೆ ಅಡುಗೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು, ಮತ್ತು ಸಾಂಬಾರಿಗೆ ನೀವು ಬಿಸಿನೀರು ಹಾಕಿದ್ರೆ ರುಚಿ ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನೀವು ಆದಷ್ಟು ಅಡುಗೆ ಮಾಡೋಕ್ಕೆ ಹೋಗಿದ ತಕ್ಷಣ ಪಕ್ಕದಲ್ಲಿ ಇನ್ನೊಂದು ಬರ್ನಲಲ್ಲಿ ಬಿಸಿನೀರು ಇಟ್ಕೊಂಡ್ಬಿಟ್ರೆ ನಮಗೆ ಸಾಂಬಾರು ಬೇಗ ಆಗುತ್ತೆ. ನೋಡಿ ಇವಾಗ ಈ ಖಾರ ಸ್ವಲ್ಪ ಬೇಯಬೇಕಾಗತ್ತೆ. ಬಿಸಿನೀರು ಹಾಕ್ತೀನಿ, ಖಾರ ಬೆಂದಾದಮೇಲೆ ಇಲ್ಲಿ ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀವು ಮತ್ತೆ ಉಪ್ಪು ಕೂಡ ಸೇರಿಸ್ಕೊಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕಾಗುತ್ತೆ. ಈ ಸಾಂಬಾರು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಂಬಾರು ಚೆನ್ನಾಗಾಗುತ್ತೆ. ಫಸ್ಟು ಇದನ್ನು ಆಲ್ರೆಡಿ ನಾವು ಬಿಸಿನೀರು ಹಾಕಿದ್ದೀವಿ, ಇದು ಸ್ವಲ್ಪ ಕುದಿಯೋವರೆಗೂ ಒಂದು 3ರಿಂದ 4 ಕುದಿ ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೊಬೇಕು. ನೋಡಿ ಈಗ ಸಾಂಬಾರು ಕುದೀತಿದೆ. ಈ ರೀತಿ ಕುದಿ ಬಂದ ಮೇಲೆ ನಾವು ಆವಾಗಲೇ ಹಸಿ ಖಾರ ಹಾಕ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿರೋ ಅಂತಹ ಕಾಳನ್ನ ಹಾಕ್ಕೊಬೇಕಾಗುತ್ತೆ ಸಾಂಬಾರಿಗೆ. ಕಾಳು ಆಲ್ರೆಡಿ ಇಲ್ಲಿ ನಾವು ಒಗ್ಗರಣೆಯಲ್ಲಿ ಹಸಿ ಮಸಾಲೆನಲ್ಲಿ ಬೇಯಿಸ್ಕೊಂಡಿದ್ದೀವಿ, ಮತ್ತು ಸಾಂಬಾರು ಕೂಡ 2ರಿಂದ 3 ಕುದಿ ಬಂದಿದೆ. ಇವಾಗ ನೀವು ಕಾಳು ಹಾಕಿದ್ರೆ ಇಮಿಡಿಯೇಟಾಗಿಯೇ ಕುದಿ ಬರುತ್ತೆ. ಹಾಗೆ ಒಂದು 8 ನಿಮಿಷ ಕಾಲ ನೀವು ಚೆನ್ನಾಗಿ ಅದೇ ಸಾಂಬಾರಲ್ಲೇ ಬೇಯಿಸಿದ್ರೆ ಉಪ್ಪು ಖಾರ ಎಲ್ಲ ಇರುತ್ತೆ. ಕಾಳು ಕೂಡ ತುಂಬಾ ಕದರೋಗೋದಿಲ್ಲ, ಈ ಥರ ಮೀಡಿಯಮ್ ಆಗಿ ಆಗುತ್ತೆ ಸಾಂಬಾರು. ಕೆಲವ್ರ ಕಡೆ ನೀವು ನೋಡಬೇಕು, ಸಾಂಬಾರು ಮಾಡಿದಾಗ ಕಾಳೆಲ್ಲ ಕದ್ರೋಯ್ತು ಅಂತಂದರೆ ಎಲ್ಲ ಅದು ಸಾಂಬಾರಲ್ಲೇ ಮಿಕ್ಸ್ ಆಗೋಗಿರುತ್ತೆ, ಜಾಸ್ತಿ ಬೆಂದುಬಿಡುತ್ತೆ. ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಅಂದ್ರೆ ತುಂಬ ಚೆನ್ನಾಗಾಗುತ್ತೆ. ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗುತ್ತೆ. ಒಂದು ಮಟನ್ ಸಾಂಬಾರು, ಚಿಕನ್ ಸಾಂಬಾರು ತಿಂದಷ್ಟೇ ರುಚಿಯಾಗಿರುತ್ತೆ. ನೋಡಿ ಇವಾಗ ಕುದಿ ಬರ್ತಾ ಇದೆ, ಆಲ್ಮೋಸ್ಟ್ ಕಾಳೆಲ್ಲ ಬೆಂದಿದೆ. ನಾನು ತೋರಿಸ್ತೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬೇರೆ ಸಾಂಬಾರುಗಳೇನೇ ಲೇಟ್ ಆಗುತ್ತೆ, ಕಾಳೊಂದು ಇದ್ಕೊಂಡಿದ್ರೆ ಈ ಸಾಂಬಾರು ತುಂಬ ಅಂದ್ರೆ ತುಂಬ ಬೇಗ ಮಾಡ್ಬೋದು, ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ನೋಡಿ ಇವಾಗ ಕಾಳು ಬೆಂದಿದೆ. ನೋಡಿ ಏನು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು, ಈ ರೀತಿ ಬೆಂದಿದೆ ಅಂದಾಗ ಸ್ಟವ್ ಆಫ್ ಮಾಡೋಣ. ಸಾಂಬಾರು ನಾವು ಊಟ ಮಾಡೋದಕ್ಕೆ ರೆಡಿಯಾಗಿದೆ. ಒಂದು ಮುದ್ದೆಗಾಗಲಿ, ಅನ್ನಕ್ಕಾಗಲಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಈ ಸಾಂಬಾರು ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಲಾಸ್ಟಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿ, ಆದಷ್ಟು ಮಸಾಲೆ ಸಾರಲ್ಲಿ ಒಂದು ಸ್ವಲ್ಪ ಜಿಡ್ಡಿನಂಶ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ತುಪ್ಪ ಹಾಕಿದ್ರಂತೂ ಒಂದು ಅದ್ಭುತ ರುಚಿನೇ ಕೊಡುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಮನೆ ಮಂದಿ ಎಲ್ಲ ತುಂಬ ಅಂದ್ರೆ ತುಂಬ ಇಷ್ಟಪಡ್ತಾರೆ. ಹಾಗೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ದೀವಿ. ಏನು ರುಚಿ ಅಂತ ಅಂದರೆ, ಈ ರುಚಿ ಮತ್ತೆ ಅವರೆಕಾಳು ಸಿಗುತ್ತೆ ಬೇರೆ ಸೀಸನ್ಗಳಲ್ಲೂ, ಇವಾಗೆಲ್ಲ ಸೀಸನಲ್ಲೂ ಸಿಗುತ್ತೆ. ಆದರೆ ಈ ಸೀಸನಲ್ಲಿ ಸಿಗೋ ಅವರೆಕಾಳಲ್ಲಿ ಮಾಡೋ ಸಾಂಬಾರು ಮಾತ್ರ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ
ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ಅನ್ನಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅನ್ನ, ಮುದ್ದೆ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಈ ಸಾಂಬಾರು ಒಂದು ಅದ್ಭುತ ರುಚಿನೇ ಕೊಡುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಕಾಳು ಕೂಡ ಪರ್ಫೆಕ್ಟಾಗಿ ಬಂದಿದೆ, ಹಾಗೆ ಸಾರಿನ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.